ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಿಕ್ ಕಾರ್ಡ್ ರೀಡಿಂಗ್ ಮಾಡೋಣ. ಇಲ್ಲಿರೋ 3 ಕಾರ್ಡಲ್ಲಿ ಒಂದು ಕಾರ್ಡನ್ನ ಪಿಕ್ ಮಾಡಿ ನಾನು ಒಂದೊಂದಾಗಿ ರೀಡಿಂಗ್ಸ್ನ ಹೇಳ್ತಾ ಬರ್ತೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಆಮೇಲೆ ಯಾವ ನಂಬರ್ನ ಸೆಲೆಕ್ಟ್ ಮಾಡಿದ್ದೀರಾ ಅದನ್ನ ಕಮೆಂಟ್ ಮಾಡಿ. ಸೊ ನೀವು ಪಾಸ್ ಮಾಡಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ, ಶಾರ್ಟಾಗಿ ಮೆಸೇಜ್ ಕೊಡ್ತೀನಿ. ಲೈಕ್ ಫಸ್ಟ್ ಒಂದು ಕಾರ್ಡನ್ನ 777 ಇದನ್ನ ನೀವು ಚೂಸ್ ಮಾಡ್ಕೊಂಡಿದ್ರೆ ದೇವ್ರು ನಿಮ್ಗೆ ಶಾರ್ಟಾಗಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವು ಏನು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅದು ಸರಿಯಾಗಿದೆ ಅಂತ. ಸೊ ನಿಮ್ಮ ಲೈಫಲ್ಲಿ ತುಂಬ ಕನ್ಫ್ಯೂಷನ್, ಆಮೇಲೆ ತುಂಬ ಈ ಕಾರ್ಯಗಳು ಮುಟ್ಕೋದು ಅಂತ ಹೇಳ್ತಾರಲ್ವ, ಆಮೇಲೆ ತುಂಬ ಲೈಕ್ ಯಾವ್ದು ರೆಸಿಸ್ಟೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ಡಿವೈನ್ ಎನರ್ಜಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಆ ದೇವ್ರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ನಿಮ್ಮ ಲೈಕ್ ಇನ್ನರ್ ಸೋಲ್ ಆಗಲಿ ಅಥವಾ ಸಬ್ಕಾನ್ಷಿಯಸ್ ಎಲ್ಲ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ನಿಮ್ಮ ಮನಸ್ಸು ಹೇಳುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದೇನು ಹೇಳ್ತಿರೋದು ಅಂತ ಹೇಳಿದ್ರೆ, ನೀವು ಲೈಕ್ ಪ್ರೇಯರ್ ಮಾಡಿರ್ತೀರ, ಓಕೆ ನನಗೆ ಯಾವಾಗ ಉತ್ತರ ಕೊಡ್ತೀಯಾ, ಹಿಂಗೆ ಆಗಬೇಕು ಅಂತ. ಸೊ ಅದು ನಿಮಗೆ ಆದಷ್ಟು ಬೇಗನೆ ಆ ದೇವರು ಒಂದು ಸೈನ್ ಮೂಲಕ ಕೊಡ್ತಾರೆ. ಸೊ ತುಂಬಾ ಕೇರ್ಫುಲ್ಲಾಗಿರಿ ಯಾವ ಥರ ಸೈನ್ ನಿಮಗೆ ಸಿಗುತ್ತೆ ಅಂತೇಳಿ. ಯಾವ್ದು ಕೊಟ್ರೂ ಸರೆಂಡ್ರೆನ್ಸಿಂದ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ ತೋರಿಸ್ತಿದೆ. ಆಮೇಲೆ ಈ ಟೈಮಲ್ಲಿ ನೀವು ಈ ಥರ ನಂಬರ್ ಕಾಣುವಾಗ ಏನು ಹೇಳ್ಬೋದು, ಅಥವಾ ನಿಮಗೆ ಒಂದು ಆನ್ಸರ್ ಬೇಕು ಅಂತ ಹೇಳುವಾಗ ಏನು ಮಾಡ್ಬೋದು ಅಂತೇಳಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ. ಯಾವ ಥರ ಅಂತೇಳಿದ್ರೆ ಧ್ಯಾನ ಮಾಡೋದಾಗಲಿ, ಅಥವಾ ಮೆಡಿಟೇಷನ್, ಪ್ರಾಣಾಯಾಮ, ಅಥವಾ ಟೆಂಪಲಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳಿ. ಲೈಕ್ ಪೂಜಾ ಪುನಸ್ಕಾರ ಅದೆಲ್ಲ ಸೆಕೆಂಡರಿ. ಸುಮ್ಮನೆ ಹೋಗಿ ಆ ಎನರ್ಜಿನ ಫೀಲ್ ಮಾಡ್ಕೊಳ್ಳಿ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನೀವೇನಾದರೂ ಈ ಥರ ಈ ನಂಬರ್ನ ನೋಡಿದಾಗ ನೀವು ಬೇಕಾದರೆ ಇದರಲ್ಲಿ ಕೈ ಇಟ್ಕೊಂಡು ಲೈಕ್ ರೈಟ್ ಹ್ಯಾಂಡ್ನ ನಿಮ್ಮ ಚೆಸ್ಟ್ ಮೇಲೆ ಇಟ್ಕೊಂಡು, ನಾನು ದೈವಿಕ ಮಾರ್ಗದರ್ಶನವನ್ನು ನಂಬುತ್ತೇನೆ, ನನ್ನ ಜೀವನವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ ಅಂತ ಹೇಳಿ ನೀವು ಅಫರ್ಮ್ ಮಾಡ್ಕೋಬೋದು. ಏನಾದರೂ ಮಾಡ್ಕೋಬೋದು. ಐ ಮೀನ್ ರೈಟ್ ಪಾತ್ ಅಂತ, ಐ ಹ್ಯಾವ್ ಲೈಕ್ ಡಿವೈನ್ ಗೈಡೆನ್ಸ್ ಅನ್ನೋ ಥರ ನೀವು ಇದು ಮಾಡ್ಕೋಬೋದು. ಇದು 777. ನೆಕ್ಸ್ಟು 888. ಈ ನಂಬರ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇದು ಯಾವ ಥರ ಅಬಂಡೆನ್ಸ್ ಮತ್ತು ನಿಮ್ಗೆ ಸಕ್ಸಸ್ನ ತೋರಿಸ್ತಿದೆ. ನೀವು ತುಂಬ ದಿನದಿಂದ ತುಂಬಾ ಲೈಕ್ ಕಷ್ಟಪಡ್ತಾ ಇದ್ದೀರಾ, ಆ ಕಷ್ಟಕ್ಕೆ ಪ್ರತಿಫಲ ಸಿಗೋ ಸಮಯ ಬಂದಿದೆ ಅಂತ ಅರ್ಥ. ಲೈಕ್ ನ್ಯೂ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಆಮೇಲೆ ಎಕ್ಸ್ಟರ್ನಲ್ ಪ್ಯಾಸಿವ್ ಇನ್ಕಮ್ ಥರ ನೀವು ಏನಾದರೂ ಮಾಡಿ, ಅಥವಾ ಏನಾದರೂ ಒಂದು ಹ್ಯಾಪಿನೆಸ್ ಆಗಿರೋ ಸುದ್ದಿ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ ನಿಮ್ಗೆ ಬರುತ್ತೆ ಅಂತ ಅರ್ಥ. ಇನ್ನೊಂದು ಯೂನಿವರ್ಸ್ ಇನ್ನೊಂದೇನೇ ಹೇಳ್ತಿದೆ ಅಂತ ಹೇಳಿದ್ರೆ, ಏನೇನು ಸಿಗುತ್ತೋ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಹೇಳಿ. ಲೈಕ್ ಕೃತಜ್ಞನಾಗಿ ಒಂದು ಲೈಕ್ ಸೋ ಗ್ರೇಟ್ಫುಲ್ ಅನ್ನೋ ಥರ ನೀವು ಗ್ರೇಟ್ಫುಲ್ ಮನೋಭಾವನೆನ ಇದು ಮಾಡಿ, ತುಂಬ ಥ್ಯಾಂಕ್ ಯು ಅನ್ನೋ ಥರ. ಯಾವುದೇ ಸಣ್ಣ ಬ್ಲೆಸ್ಸಿಂಗ್ ಇರೋ ಅದನ್ನು ತುಂಬ ಥ್ಯಾಂಕ್ ಯು ಅಂತ ಹೇಳುವಾಗ ನಿಮ್ಗೆ ಕೊಡೋ ಶಕ್ತಿ ಇದೆಯಲ್ಲ ಯೂನಿವರ್ಸ್ ಬ್ಲೆಸ್ ಮಾಡುತ್ತಲ್ಲ, ಅದಿನ್ನೂ ದುಪ್ಪಟ್ಟಾಗುತ್ತೆ. ತುಂಬ ಬ್ಲೆಸ್ಸಾಗಿ ನಿಮಗೆ ಮಾರ್ಪಾಡಾಗುತ್ತೆ ಅಂತ ಹೇಳ್ತಿದೆ. ನೀವು ಏನೇ ಸಿಚುವೇಶನ್ ಇದ್ದರೂ ಲೈಕ್ ಏನು ಭಯ ಇಲ್ಲದೆ ಮುಂದುವರಿಬೋದು. ನೀವು ಲೈಕ್ ಯು ಆರ್ ವರ್ತಿ ಆಫ್ ಎವ್ರಿಥಿಂಗ್. ನೀವು ಏನೇನೆಲ್ಲ ಅಬಂಡೆನ್ಸ್ ಇರ್ಬೋದು, ಸಕ್ಸಸ್ ಇರ್ಬೋದು ಅದು. ಸೊ ಈ ನಂಬರ್ ನೋಡಿದಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ರೈಟ್ ಹ್ಯಾಂಡ್ನ ಸೇಮ್ ಚೆಸ್ಟ್ ಮೇಲೆ ಇಟ್ಕೊಂಡು, ಸಮೃದ್ಧಿ ಮತ್ತು ಯಶಸ್ಸು ನನ್ನ ಜೀವನಕ್ಕೆ ಸುಲಭವಾಗಿ ಬರುತ್ತಿದೆ ಅಂತ ನೀವು ಅಫರ್ಮ್ ಮಾಡ್ಬೋದು. ಸಮೃದ್ಧಿ ಮತ್ತು ಯಶಸ್ಸು ನನ್ನ ಜೀವನಕ್ಕೆ ಸುಲಭವಾಗಿ ಬರುತ್ತಿದೆ ಅದು ಅಫರ್ಮ್ ಮಾಡ್ಬೋದು. ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 999. ಸೊ ಇದರಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಒಂದು ಅಧ್ಯಾಯ ಮುಗಿಯೋ ಟೈಮ್ ಬಂದಿದೆ, ಒಂದು ಚಾಪ್ಟರ್ ಎಂಡ್ ಆಗೋ ಟೈಮ್ ಬಂದಿದೆ. ಸೊ ಇದೊಂದು ನೀವು ಭಯ ಪಟ್ಕೊಂಡು ಓಕೆ ಏನೋ ನನ್ನ ಲೈಫಲ್ಲಿ ಎಂಡ್ ಆಗ್ತಿದೆಯಲ್ಲ ಅನ್ನೋ ಥರ ಆ ಥರದ್ದೇನೂ ಇಲ್ಲ. ಒಂದು ನ್ಯೂ ಎಂಡಿಂಗ್ ಅಂದರೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಒಂದು ಎಂಡ್ ಆಗ್ತಿದ್ರೆ ಒಂದು ನ್ಯೂ ಬಿಗಿನಿಂಗ್, ಇದೊಂದು ಬ್ಯೂಟಿಫುಲ್ ಬಿಗಿನಿಂಗ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಯಾವ ಥರ ಬೇಕಾದರೂ ಆಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನೆಗೆಟಿವಿಟಿ
ಎಂಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮದು ಹಳೆ ಪೇಯ್ನ್, ನೋವು ಮನಸ್ಸಲ್ಲಿರುತ್ತೆ. ಆಮೇಲೆ ನಿಮ್ಮನ್ನು ನೀವೇ ಬೌಂಡ್ರೀಸ್ ಹಾಕ್ಕೊಂಡಿರ್ತೀರ, ನಾನು ಇಷ್ಟೇ ಮಾಡೋದು, ನನ್ನ ಕೈಯಿಂದ ಆಗಲ್ಲ ಅನ್ನೋ ಥರ. ಅದನ್ನು ನೀವು ಬಿಟ್ಟು ಹೊಸ ಆರಂಭನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗೆ ಯೂನಿವರ್ಸ್ ಇವಾಗ ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ನೀವು ಯಾವಾಗ ಅಂತ ಹೇಳಿದರೆ, ನೀವು ಹಳೆಯದಲ್ಲಿ ಸ್ಟಕ್ ಆಗಿರ್ತೀರಲ್ವ, ಅದನ್ನು ಬಿಟ್ಟಾಗ ಮಾತ್ರ ಯೂನಿವರ್ಸ್ ನಿಮ್ಗೆ ಹೊಸ ಅವಕಾಶಗಳನ್ನ ಕೊಡೋಕ್ಕಾಗೋದು. ಸೊ ಹಳೆಯದನ್ನು ಬಿಟ್ಟು ಲೈಕ್ ಹೊಸದೇನು ಬರುತ್ತೆ ಅದನ್ನು ನಾನು ಕಂಪ್ಲೀಟಾಗಿ ಸ್ವೀಕರಿಸ್ತೀನಿ. ದೇವರು ನೀನು ನನಗೇನು ಕೊಡ್ತೀವಿ ಅದನ್ನು ಕಂಪ್ಲೀಟಾಗಿ ನನ್ನ ಮನಸಾರೆ ಸ್ವೀಕರಿಸ್ತೀನಿ ಅನ್ನೋ ಮನೋಭಾವನೆಯನ್ನು ಇಟ್ಕೊಂಡ್ರೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ನೀವು ಅಂದ್ಕೊಂಡಿರ್ಬೋದು ಹಳೆ ನೋವುಗಳು ಹಿಂಗೆ, ಕೆಲವೊಂದು ಸಲ ಮನುಷ್ಯರು ಏನಾಗ್ಬಿಡ್ತಾರೆ ಅಂತ ಹೇಳಿದ್ರೆ ನೋವುಗಳಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ. ನೋವಿಲ್ಲ ಅಂದರೆ ಏನೋ ಮಿಸ್ ಆಗ್ತಿದೆಯಲ್ಲ ಲೈಫಲ್ಲಿ, ಯಾಕೆ ಎಲ್ಲ ಖುಷಿಯಾಗಿ ಹೋಗ್ತಿದೆಯಲ್ಲ ಅನ್ನೋ ಥರ ಮೆಂಟಾಲಿಟಿ ಬಂದುಬಿಡುತ್ತೆ. ಸೊ ಇದು ನಾರ್ಮಲ್, ಮನುಷ್ಯರಿಗೆ ಬಂದೇ ಬರುತ್ತೆ. ಸೊ ಅದರಿಂದ ಏನು ಮಾಡ್ತಿದ್ದೀರಾ ಅಂತ ಹೇಳಿದರೆ, ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಿ. ಏನು ಹೊಸ ಬಿಗಿನಿಂಗ್ ಬರುತ್ತೋ ಅದನ್ನು ನೀವು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡಿ. ಏನು ನಿಮ್ಮ ಲೈಫಲ್ಲಿ ಎಂಡಾಗಿ ಹೋಗ್ತಿದೆಯೋ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಓಕೆ, ನನಗೆ ಈ ಥರದ ಲೈಫಲ್ಲಿ ನೀನು ಕಳಿಸಿದ್ಯಾ, ನನ್ನ ಮುಂದಿನ ಲೈಫು, ಮುಂದಿನ ಏನು ನ್ಯೂ ಬಿಗಿನಿಂಗ್ ಇದೆ ಅದು ತುಂಬ ಚೆನ್ನಾಗಾಗಲಿ ಅಂತ ಬ್ಲೆಸ್ ಮಾಡಿ ಹೋಗು ಅನ್ನೋ ಥರ ನೀವು ಪ್ರಾರ್ಥನೆ ಮಾಡ್ಕೋಬೋದು. ನೀವು ಈ ಥರ ನಂಬರ್ ನೋಡಿದಾಗ ನಿಮ್ಮ ಲೈಫಲ್ಲಿ ಏನಾದರೂ ನ್ಯೂ ಬಿಗಿನಿಂಗ್ ಅಥವಾ ಏನೋ ಒಂದು ಎಂಡ್ ಆಗ್ತಿದೆ ಅಂತ ಅನಿಸುವಾಗ ಈ ನಂಬರ್ ಕಾಣಿಸಿದ್ರೆ, ಅಥವಾ ನಿಮಗೆ ಈ ಲೈಕ್ ರೀಡಿಂಗ್ ಏನಾದರೂ ರೆಸೊನೆನ್ಸ್ ಆದರೆ ಏನು ಮಾಡಿ ಅಂತ ಹೇಳಿದ್ರೆ, ಸೇಮ್ ರೈಟ್ ಹ್ಯಾಂಡ್ನ ಚೆಸ್ಟ್ ಮೇಲೆ ಇಟ್ಕೊಂಡು, ನಾನು ಹಳೆಯದನ್ನು ಪ್ರೀತಿಯಿಂದ ಬಿಡುತ್ತೇನೆ, ಹೊಸ ಆರಂಭಗಳನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ ಅನ್ನೋ ಥರ ನೀವು ಹೇಳ್ಬೋದು. ಲೈಕ್ ಓಲ್ಡ್ ವರ್ಷನ್ನ ಐಮ್ ರಿಲೀಸಿಂಗ್ ಇಟ್ ಅನ್ನೋ ಥರ. ಲೈಕ್ ನ್ಯೂ ವರ್ಷನ್, ನ್ಯೂ ಬಿಗಿನಿಂಗ್ಸ್ನ ನಾನು ಲೈಕ್ ಪ್ರೀತಿಯಿಂದ ಸಂತೋಷದಿಂದ ಸ್ವಾಗತ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಂ, ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಂಬರ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಆಮೇಲೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಫಿನಾನ್ಷಿಯಲಿ, ಹೆಲ್ತ್ ವೈಸ್, ಸ್ಪಿರಿಚುವಲಿ. ದೇವ್ರು ನಿಮ್ಗೆ ಎಲ್ಲದರಲ್ಲೂ ಡಿವೈನ್ ಸಪೋರ್ಟ್ ಇದ್ದೇ ಇರಲಿ ಅಂಥೇಳಿ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ರಾಧೆ ರಾಧೆ.